ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಚಿತ್ತಚೇತನ ಸ್ನೇಹಿತರೆ, ಇವತ್ತು ಗುರುಪೂರ್ಣಿಮೆ, ಗುರುಗಳನ್ನು ಸ್ಮರಿಸುವಂತಹ ಶುಭ ದಿನ. ಮೊದಲಿಗೆ ನಿಮ್ಮೆಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಇವತ್ತು ಗುರುಪೂರ್ಣಿಮೆ ಆಗಿರೋದರಿಂದ ಗುರುಗಳ ಬಗ್ಗೆ ಮಾತನಾಡುವುದು ಬಹಳ ಸೂಕ್ತಕರವಾದದ್ದು ಅಂತ ನನ್ನ ಅನಿಸಿಕೆ. ನಾನು ಕೇಳಿರುವುದನ್ನು, ಓದಿರುವುದನ್ನು, ಅನುಭವಿಸಿದ್ದನ್ನು, ಗುರುಗಳು ಹೇಳಿಕೊಟ್ಟದ್ದನ್ನು, ಧ್ಯಾನದಲ್ಲಿ ಕಂಡದ್ದನ್ನು ಅಥವಾ ಮನೋಯಾನ, ಸೂಕ್ಷ್ಮಯಾನದ ಮೂಲಕ ಕೆಲವೊಂದು ತಿಳಿದಂಥ ವಿಚಾರಗಳನ್ನು ನಿಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳುವ ಆಸೆ. ನಮ್ಮ ನಾಡಿನ ಒಂದು ಕರ್ನಾಟಕದ ಜನತೆ ಅಥವಾ ಭಾರತೀಯರು ಎಲ್ಲರೂ ಕೂಡ ಗುರುಗಳನ್ನು ಪರಮ ಪೂಜ್ಯ, ಗುರುಗಳು ಅಂದರೆ ಒಂದು ರೀತಿ ಮರ್ಯಾದೆ, ಗೌರವ, ಭಕ್ತಿ, ಶ್ರದ್ಧೆ ಅವರಲ್ಲಿ ಮೂಡುತ್ತೆ. ಆದರೆ ನಿಮಗೆ ಒಂದು ವಿಚಾರ ತಿಳಿದಿರಲಿ, ಋಷಿ ಮುನಿಗಳು, ಸಾಧು ಸಂತರು, ಪಂಡಿತರು, ವಿದ್ವಾಂಸರು, ಮೇಧಾವಿಗಳು, ಅಘೋರಿಗಳು, ನಾಗಸಾಧುಗಳು, ಶಾಸ್ತ್ರಜ್ಞರು, ಇವರೆಲ್ಲರಿಗೂ ಕೂಡ ಬೇರೆ ಬೇರೆ ವ್ಯತ್ಯಾಸಗಳಿದ್ದಾವೆ. ಎಲ್ಲರೂ ಗುರುಗಳಾಗೋದಿಲ್ಲ. ಅರ್ಚಕರು, ಶಾಸ್ತ್ರಿಗಳು, ಈ ರೀತಿ ನೀವು ವಿಭಜನೆ ಮಾಡಬಹುದು, ವಿಂಗಡಣೆ ಮಾಡಬಹುದು. ಎಲ್ಲರ ವೇಷಭೂಷಣ, ಮಾತುಕತೆ ಅಂದರೆ ನಡೆ ನುಡಿ ಬೇರೆಯೇ ಆಗಿರುತ್ತೆ. ಇಲ್ಲಿ ಗುರುಗಳು ಅಂತ ಅಂದಾಗ ಸಾಮಾನ್ಯವಾಗಿ ವಾಡಿಕೆ ಅಂದರೆ ಸಮಾಜದಲ್ಲಿ ಯಾವ ರೀತಿ ಬಿಂಬಿಸ್ತಾರೆ ಅಂದರೆ, ಯಾವುದೋ ಒಂದು ವಿದ್ಯೆಗಳನ್ನು, ಕಲೆಗಳನ್ನು ಹೇಳಿಕೊಟ್ಟಂಥವ್ರಿಗೆ ಗುರುಗಳು ಅಂತ ಕರೀತಾರೆ. ದಟ್ಸ್ ಗುಡ್. ಆದರೆ ಖಂಡಿತವಾಗಲೂ ಕೇವಲ ಒಂದು ವಿದ್ಯೆಯನ್ನು ಅಥವಾ ಒಂದು ಕಲೆಯನ್ನು ಹೇಳಿಕೊಟ್ಟಂಥವರು ಗುರು ಅಂತ ಅನ್ನೋದಕ್ಕಿಂತ ಶಿಕ್ಷಕ ಅಂತ ನಾವು ಕರೀಬಹುದು. ಇಲ್ಲಿ ಜೀವನ ಅಂತಂದರೆ ಬೃಹದಾಕಾರವಾಗಿರುವಂಥದ್ದು. ಅಂದರೆ ಹುಟ್ಟಿನಿಂದ ಸಾವಿನವರೆಗೂ, ಸಾವಿನ ನಂತರದಲ್ಲೂ ಬದುಕಿರುತ್ತೆ, ಅದು ಬೇರೆ ವಿಚಾರ. ಆದರೆ ಹುಟ್ಟಿನಿಂದ ಸಾವಿನವರೆಗೂ ಇದೆಲ್ಲವನ್ನ ಜೀವನ ಅಂತ ಕರೀತಾರೆ. ಈ ಜೀವನಕ್ಕೆ ಆಯಾಮಗಳಿದ್ದಾವೆ. ಅಂದರೆ ಒಂದು ಬಾಕ್ಸ್, ಇದೊಂದು ಬಾಕ್ಸ್ ನೋಡಿ, ಇದಕ್ಕೆ 6 ಮುಖಗಳು. ಇದು ಮುಂದೆ, ಹಿಂದೆ, ಮೇಲೆ, ಕೆಳಗೆ, ಅಕ್ಕ ಪಕ್ಕ. ನೀವು ಇದನ್ನು ಯಾವುದೇ ಆ್ಯಂಗಲಲ್ಲಿ ತಿರುಗಿಸಿ ನೋಡಿದ್ರೂ 3 ಮುಖಗಳು ಮಾತ್ರ ಕಾಣಿಸ್ತವೆ. 1, 2, 3. ಇನ್ನು 3 ಕಾಣಿಸೋದಿಲ್ಲ. ಇಲ್ಲೊಂದಿದೆ, ಈ ಕಡೆ ಇದೆ, ಈ ಕಡೆ ಇದೆ. ನೀವು ಎಷ್ಟೇ ದೊಡ್ಡ ಕ್ಯೂಬ್ಗಳನ್ನು ತಿರುಗಿಸಿ ನೋಡಿ, ನಿಮಗೆ ಕಾಣಿಸೋದು ಕೇವಲ 3 ಮುಖಗಳು ಮಾತ್ರ. ಆದ್ದರಿಂದ ಜೀವನಕ್ಕೂ ಸಹ 6 ಆಯಾಮಗಳಿಂದ ಕೂಡಿರುವಂತಹ ಒಂದು ಚೌಕಟ್ಟು. ಎಲ್ಲ ಮಜಲುಗಳು, ಎಲ್ಲ ಸ್ತರಗಳಲ್ಲಿ ಅಧ್ಯಯನ ಮಾಡಿದಂಥವ್ರನ್ನ ಗುರುಗಳು ಅಂತ ಕರೀತಾರೆ. ನೀವು ನಿಮಗೆ ವಿದ್ಯೆ ಕಲಿಸ್ಕೊಟ್ಟಂಥವ್ರು, ಕಲೆಗಳನ್ನು ಕಲಿಸ್ಕೊಟ್ಟಂಥವ್ರು ಗುರು ಅಂತ ಕರೆದ್ರೂ ಕೂಡ ಅವರು ಶಿಕ್ಷಕರಾಗ್ತಾರೆ, ಶಿಕ್ಷಕಿಯರಾಗ್ತಾರೆ, ಗುರುಗಳಾಗೋದಿಲ್ಲ. ಗುರುಗೂ ಶಿಕ್ಷಕರಿಗೂ ಬಹಳ ವ್ಯತ್ಯಾಸ ಇದೆ. ಅದನ್ನು ನೀವೆಲ್ಲರೂ ಮೊದಲು ತಿಳಿದುಕೊಳ್ಬೇಕು, ಅರ್ಥಕೊಳ್ಬೇಕು. ಸ್ನೇಹಿತರೆ, ಗುರು ಅಂದರೆ ಅದು ವ್ಯಕ್ತಿ ಅಲ್ಲ. ಗುರು ಅಂದರೆ ಶಕ್ತಿ. ಗುರು ಅಂದರೆ ಅದೊಂದು ತತ್ವ. ಗುರು ಅಂದರೆ ಬೆಳಕು. ಗುರು ಅಂದರೆ ಜ್ಞಾನ. ಗುರು ನಿಮಗೆ ಜೀವನ ದರ್ಶನ ಮಾಡಿಸುವಂಥವರು. ಗುರು ನಿಮ್ಮ ಒಂದು ಒಳಗಿನ ಆಂತರಿಕ ಶಕ್ತಿ ಚೈತನ್ಯವನ್ನು ಹೊರಗೆ ತೋರಿಸಿ ಇಡೀ ಪ್ರಪಂಚಕ್ಕೆ ಉಪಯೋಗ ಆಗೋ ರೀತಿ ಮಾಡುವಂಥವರು ಗುರುಗಳು. ಸಾಕಷ್ಟು ಜನ ಈ ಗುರುಗಳನ್ನು ಅಥವಾ ಗುರು ತತ್ವವನ್ನು ಮೊದಲು ಅರಿತುಕೊಳ್ಳೋದಕ್ಕೆ ಕಷ್ಟ. ಅಂದರೆ ಐಡೆಂಟಿಫೈ ಮಾಡೋದೇ ಬಹಳ ಕಷ್ಟ. ಗುರುಗಳಲ್ಲಿ ಹಲವಾರು ರೀತಿಯ ಗುರುಗಳಿದ್ದಾರೆ. ವಿದ್ಯೆ ಕಲಿಸ್ಕೊಡುವಂಥ ಗುರುಗಳು, ಜೀವನದ ಬಗ್ಗೆ ಮಾರ್ಗದರ್ಶನ ಮಾಡುವಂತಹ ಗುರುಗಳು, ನಿಮಗೆ ಸೂಕ್ಷ್ಮ ವಿದ್ಯೆಗಳನ್ನು, ಸ್ಥೂಲ ವಿದ್ಯೆಗಳನ್ನು ಕಲಿಸ್ಕೊಡುವಂತಹ ಗುರುಗಳು, ಹೇಳುವ ಗುರುಗಳು, ಕೇಳುವ ಗುರುಗಳು, ಮಾತನಾಡುವ ಗುರುಗಳು, ಮುಟ್ಟಿ ಮಾತನಾಡಿಸುವಂತಹ ಗುರುಗಳು, ದಿವ್ಯೌಷಧವನ್ನು ನೀಡುವಂತಹ ಗುರುಗಳು, ದೈವ ಮಾರ್ಗವನ್ನು ಹೇಳಿಕೊಡುವಂತಹ ಗುರುಗಳು,
ಜೀವಾತ್ಮ ಪರಮಾತ್ಮನನ್ನು ನಿಮಗೆ ಬಿಡಿಯಾಗಿ ತಿಳಿಸಿಕೊಡುವಂತಹ ಗುರುಗಳು. ಇಲ್ಲಿ ಸಾಕಷ್ಟು ಜನ ಗುರುಗಳಿದ್ದಾರೆ. ಅವ್ರನ್ನೆಲ್ಲ ನಾವು ಒಂದೇ ತಕ್ಕಡಿಲಾಕಿ ತೂಗ್ತೀರಿ. ಕನ್ಫ್ಯೂಷನ್ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅದನ್ನು ವಿವರಣೆಯೊಂದಿಗೆ ಬಿಡಿಯಾಗಿ ಹೇಳಿ ಮನನ ಮಾಡಿಸುವಂಥವ್ರು ಬಹಳ ಕಡಿಮೆ ಇದ್ದಾರೆ. ಆದ್ದರಿಂದ ಮೊದಲು ನೀವು ಈ ಎಲ್ಲದರ ವ್ಯತ್ಯಾಸಗಳನ್ನು ತಿಳಿದುಕೊಂಡು ನಿಧಾನವಾಗಿ ಈ ಗುರುಗಳು ಅನ್ನೋದನ್ನು ಸಾಕಷ್ಟು ಜನ ಕನ್ಫ್ಯೂಷನ್ ಏನು ಮಾಡ್ಕೊಳ್ತಾರೆ ಅಂದರೆ, ಚಿಟಕಿ ಹೊಡೆಯೋಷ್ಟರಲ್ಲಿ ನನ್ನ ಸಮಸ್ಯೆಗಳನ್ನು ಮಾಯ ಮಾಡಿಬಿಡ್ತಾರೆ, ಚಿಟಕಿ ಹೊಡೆಯೋಷ್ಟರಲ್ಲಿ ಕಷ್ಟಗಳನ್ನು ದೂರ ಮಾಡಿಬಿಡ್ತಾರೆ, ಚಿಟಕಿ ಹೊಡೆಯೋಷ್ಟರಲ್ಲಿ ತೊಂದರೆಗಳೆಲ್ಲ ಸುಲಲಿತವಾಗಿ ಸಾಗ್ಬಿಡುತ್ತೆ. ಖಂಡಿತವಾಗ್ಲೂ ಇಲ್ಲ. ಗುರು ಅಂದರೆ ಮ್ಯಾಜಿಕ್ ಅಲ್ಲ, ಗುರು ಅಂದರೆ ಜ್ಞಾನ ಅಂತ. ನಮಗೆ ಇರುವ ಭಗವಂತ ಕೊಟ್ಟಿರುವಂಥ ಕಣ್ಣುಗಳು ಕೇವಲ ಬೆಳಕಿನಲ್ಲಿ ಮಾತ್ರ ಪ್ರಕಾಶಿಸಬಹುದು. ಅಂದರೆ ಬೆಳಕಿದ್ದರೆ ಮಾತ್ರ ಈ ಕಣ್ಣಿಗೆ ಬೆಲೆ. ನೀವು ಕತ್ತಲಲ್ಲಿ ಲೈಟೆಲ್ಲ ಆಫ್ ಮಾಡಿ ಕಣ್ಣನ್ನು ಬಿಟ್ಟು ನೋಡಿ, ಪೂರ್ತಿ ಕತ್ತಲಿರುತ್ತೆ. ಅಂದರೆ ಕಣ್ಣು ತೆಗೆದ್ರೂ ಕತ್ತಲು, ಕಣ್ಣು ಮುಚ್ಚಿದ್ರೂ ಕತ್ತಲು. ಅಂದರೆ ಈ ಕಣ್ಣಿಗೆ ಕೇವಲ ಬೆಳಕಿನ ಅವಶ್ಯಕತೆ ಇದ್ದಾಗ ಮಾತ್ರ ಬೆಳಗುತ್ತೆ, ಅಂದರೆ ಕಾಣಿಸುತ್ತೆ, ಎಲ್ಲವನ್ನು ಸ್ಪಷ್ಟವಾಗಿ ನೋಡಬಹುದು. ಅದೇ ರೀತಿ ಜೀವನವು ಕೂಡ ಒಂದು ರೀತಿ ಕಗ್ಗತ್ತಲು. ಈ ಕತ್ತಲನ್ನು ನಾವು ಕಾಣಬೇಕಾದ್ರೆ, ಎಲ್ಲವನ್ನು ಸ್ಪಷ್ಟವಾಗಿ ನೋಡಬೇಕಂದ್ರೆ ಗುರು ಅನ್ನೋ ಕಣ್ಣು ಬೇಕು ನಮಗೆ. ಅದಕ್ಕೆ ಗುರುವನ್ನು ಬೆಳಕು ಅಂತಾರೆ, ಗುರುವನ್ನು ದೀಪಕ್ಕೆ ಹೋಲಿಸ್ತಾರೆ, ಗುರುವನ್ನು ಜ್ಞಾನಕ್ಕೆ ಹೋಲಿಸ್ತಾರೆ. ಆದ್ದರಿಂದ ಆ ಬೆಳಕಾಗಿ ನಿಮ್ಮ ಕತ್ತಲನ್ನು ನೀಗಿಸುವಂಥವರು ಗುರುಗಳು. ಗುರುಗಳ ಕೆಲಸ ಏನು ಅಂತಂದರೆ ಮಾರ್ಗದರ್ಶನ ನೀಡುವಂಥದ್ದು. ನೀವು ಆ ಮಾರ್ಗದರ್ಶನವನ್ನು ಸರಿಯಾಗಿ ಪಾಲನೆ ಮಾಡಿದ್ದಲ್ಲಿ, ಯಾವ ರೀತಿ ಪಾಲನೆ ಮಾಡೋದು ಮೊದಲು ತಿಳ್ಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು, ಅದನ್ನು ಕಲಿತ್ಕೊಳ್ಬೇಕು, ಅಭ್ಯಾಸಿಸಬೇಕು, ಅಳವಡಿಸ್ಕೊಳ್ಬೇಕು. ಇದೆಲ್ಲ ಆದಮೇಲೆ ನಿರಂತರವಾಗಿ ಪಾಲನೆ ಮಾಡಬೇಕು. ಗುರುವಿನ ಕೆಲಸ ಏನು ಅಂದರೆ ಸ್ಥೂಲ ಸೂಕ್ಷ್ಮಗಳನ್ನು ಬಿಡಿಯಾಗಿ ಹೇಳಿಕೊಡುವಂಥವ್ರು. ಒಂದು ಉದಾಹರಣೆ, ಹಾಲಿನಲ್ಲಿ ತುಪ್ಪ ಅಡಕವಾಗಿದೆ. ಹಾಲು ಮಾತ್ರ ಕಾಣಿಸ್ತಾ ಇದೆ, ಇದು ಸ್ಥೂಲ. ತುಪ್ಪ ಈಗ ಕಾಣಿಸ್ತಾ ಇದೆ, ಇದು ಸೂಕ್ಷ್ಮ. ಹಾಲಿನಿಂದ ತುಪ್ಪ ಆಗುವವರೆಗೂ ಹಾಲಿಗೆ ಎಪ್ಪಾಕಬೇಕು, ಮೊಸರು ಮಾಡಬೇಕು, ಮೊಸರನ್ನು ಮಜ್ಜಿಗೆ ಮಾಡಬೇಕು, ಮಜ್ಜಿಗೆ ಕಡಿಬೇಕು, ಮಜ್ಜಿಗೆ ಕಡಿದ್ರೆ ಬೆಣ್ಣೆ ಬರುತ್ತೆ, ಬೆಣ್ಣೆನ ಕಾಯಿಸಿದ್ರೆ ತುಪ್ಪವಾಗುತ್ತೆ. ಇದು ಅಂತಿಮ ಘಟ್ಟ. ಆದರೆ ಈ ಎಲ್ಲ ಹಂತಗಳನ್ನು, ಈ ಎಲ್ಲ ಕ್ರಿಯೆಗಳನ್ನು, ಈ ಎಲ್ಲ ಕರ್ಮಗಳನ್ನು ನಿಧಾನವಾಗಿ ಅದಕ್ಕೆ ಆದಂಥ ಕೆಲವೊಂದು ಸಮಯ, ಅಂದರೆ ಎಲ್ಲದಕ್ಕೂ ಕೂಡ ಸಮಯವನ್ನು ನಿಗದಿತವಾಗಿದೆ. ಇದು ಗುರುಗಳು ಮಾಡುವಂಥದ್ದಲ್ಲ, ಮಾನವ ಮಾಡುವಂಥದ್ದಲ್ಲ, ಪ್ರಕೃತಿಯಲ್ಲಿರುವಂತಹ ನಿಗದಿತ ಸಮಯ. ಹೇಗೆ ಒಂದು ಹೆಣ್ಣು ಬಸರಾಗ್ತಾಳೆ, ಆ ಮಗು ಡೆಲಿವರಿ ಆಗೋದಕ್ಕೆ 9 ತಿಂಗಳು ಸಮಯ ತಗೊಳ್ಳುತ್ತೆ. ಅದನ್ನು 5 ತಿಂಗಳಿಗೆ ನಾವೇನಾದರೂ ತೆಗೆದುಬಿಟ್ರೆ ಈಚೆ ಆ ಮಗು ಬೆಳವಣಿಗೆ ಆಗೋದಿಲ್ಲ. 6 ತಿಂಗಳಿಗೆ 7 ತಿಂಗಳಿಗೆ ತೆಗೆದು ಖಂಡಿತವಾಗ್ಲೂ ಬೆಳವಣಿಗೆ ಆಗೋದಿಲ್ಲ. ಅದಕ್ಕೆ ನಿಗದಿತ ಸಮಯ ಅಂತ ಇರುತ್ತೆ. ಆ ಸಮಯದಲ್ಲಿ ನೀವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅಲ್ಲೊಳಗೆ ಅಡಕವಾಗಿರುವ ತುಪ್ಪ ಸೂಕ್ಷ್ಮ ರೂಪದಲ್ಲಿದೆ. ಈಗ ಅದನ್ನು ಸ್ಥೂಲ ರೂಪದಲ್ಲಿ ತಗೊಂಡು ಬರಬೇಕು. ಈ ಒಂದು ಮಹಾಕ್ರಿಯೆಯನ್ನು, ಈ ಒಂದು ಸೂತ್ರಗಳನ್ನು, ರಹಸ್ಯವನ್ನು, ತಂತ್ರವನ್ನು, ಯುಕ್ತಿಯನ್ನು ಹೇಳ್ಕೊಡುವಂಥವ್ರೆ ಗುರು. ಗುರುವಿನ ಮೂಲ ಕೆಲಸ ಏನು ಅಂದರೆ ಜ್ಞಾನಾರ್ಜನೆ ನೀಡುವುದು. ಗುರುವಿನ ಮೂಲ ಕೆಲಸ ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡುವುದು. ನಿಮ್ಮ ಒಳಗಡೆ ಅಡಕವಾಗಿರುವ ಶಕ್ತಿ ಚೈತನ್ಯವನ್ನು, ಪ್ರತಿಭೆಯನ್ನು, ನಿಮ್ಮ ಆ ಒಂದು ಗುರುತತ್ವವನ್ನು ಹೊರಗೆ ಎತ್ತುವಂತಹ ಮಹಾಕ್ರಿಯೆಯೇ ಗುರುತತ್ವ. ಸ್ನೇಹಿತರೆ, ಗುರುಗಳು ಅಂದರೆ ಸಾಕಷ್ಟು ವಿಧವಾದ ಗುರುಗಳು ರೀತಿ ನಿಯಮಗಳನ್ನು ಅಳವಡಿಸ್ಕೊಂಡು ಯಶಸ್ಸು ಗಳಿಸೋದಕ್ಕೆ, ಕೀರ್ತಿ ಗಳಿಸೋದಕ್ಕೆ, ಆರೋಗ್ಯವಾಗಿರೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ, ನೀವು ಯಾವುದೇ ರೂಪದಲ್ಲಿ ಅಥವಾ ಯಾವ ಒಂದು ತತ್ವದಲ್ಲಿ ಬದುಕಬೇಕು, ಹೇಗೆ ಬದುಕಬೇಕು, ಆ ಬದುಕೋದಕ್ಕೆಲ್ಲವನ್ನು ಮಾರ್ಗದರ್ಶನ ಮಾಡುವಂಥ ಒಂದು ಪದ್ಧತಿ ಏನಿದೆ ಅದು ಕೇವಲ ಗುರು ಪರಂಪರೆಯಲ್ಲಿ ಮಾತ್ರ ನಿಮಗೆ ಸಿಗುವಂಥದ್ದು. ಆದ್ದರಿಂದ
ಗುರುಗಳನ್ನು ದಯಮಾಡಿ ಮೆಜಿಷಿಯನ್ನನ್ನಾಗಿ ಮಾಡಬೇಡಿ. ಗುರುಗಳು ಅಂತಂದರೆ ಖಂಡಿತವಾಗ್ಲೂ ಮ್ಯಾಜಿಕ್ ಮಾಡೋರಲ್ಲ. ನೀವು ಹೇಳೋ ರೀತಿಲಿ ಯಾವುದೋ ಒಂದು ಸಮಸ್ಯೆ ನಿಮಗಿದೆ, ಅದನ್ನು ಚಕ್ಕೆ ಹೊಡೆಯೋಷ್ಟಲ್ಲಿ ಸಾಲ್ವ್ ಮಾಡಿಬಿಡ್ತಾರೆ. ಯಾವುದೋ ಒಂದು ತೊಂದರೆಗಳು, ಕಷ್ಟಗಳು, ರೋಗಗಳು, ಕಾಯಿಲೆಗಳನ್ನು ಅನ್ನೋಷ್ಟರಲ್ಲಿ ಖಾಲಿ ಮಾಡಿ ಖಂಡಿತವಾಗ್ಲೂ ಇಲ್ಲ. ಇದು ಎಷ್ಟೋ ಜನ ಭ್ರಮೆಯಲ್ಲಿ ಬದುಕುವಂಥವ್ರು ಇರ್ತಾರೆ. ಆದ್ದರಿಂದ ಗುರುಗಳು ಕೂಡ ಮಾನವರೇ, ಗುರುಗಳು ಕೂಡ ದೈವ ಸ್ವರೂಪದಲ್ಲಿದ್ದಾರೆ. ಆದರೆ ಅವರಿಗೆ ಮ್ಯಾಜಿಕ್ ಮಾಡೋ ಶಕ್ತಿ ಇಲ್ಲ. ಮ್ಯಾಜಿಕ್ ಅನ್ನೋದು ಕಣ್ಕಟ್ಟು, ಅದೊಂದು ಕೈ ಚಳಕ ಅಷ್ಟೇ. ಅಂದರೆ ಒಬ್ಬ ಮೆಜಿಷಿಯನ್ 200 ರೂಪಾಯಿ ನೋಟನ್ನು ಸೃಷ್ಟಿ ಮಾಡಿದ ಖಂಡಿತವಾಗ್ಲೂ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಳಗಡೆ ಇಟ್ಕೊಂಡಿರ್ತಾನೆ, ಅದನ್ನು ತೆಗೆದು ತೋರಿಸ್ತಾನೆ. ಆ ಥರ ಗುರು ಮೆಜಿಷಿಯನ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಯಾರ್ಯಾರು ಈ ರೀತಿ ನಿಮಗೆ ಮ್ಯಾಜಿಕ್ ಮಾಡ್ತಾರೆ ಅವ್ರು ಯಾರು ಗುರುಗಳು ಅಲ್ಲ. ಗುರು ಅಂತಂದರೆ ನೈಜತೆ, ಗುರು ಅಂದರೆ ಸಹಜತೆ, ಗುರು ಅಂದರೆ ಜ್ಞಾನ. ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬ ಗುರು ಅಡಕವಾಗಿದ್ದಾನೆ, ಗುರು ತತ್ವ ಅಡಕವಾಗಿದೆ. ಅದನ್ನು ನಾವು ಮೊದಲು ಗುರುತಿಸೋದಕ್ಕೆ ತಯಾರಾಗಿರೋದಿಲ್ಲ. ಯಾಕೆ ಅಂತಂದರೆ ಅಜ್ಞಾನದ ಕಾರಣದಿಂದ. ನಮಗೆ ಜ್ಞಾನ ಇರೋದಿಲ್ಲ, ಕೇವಲ ಲೌಕಿಕ ಜ್ಞಾನ ಮಾತ್ರ ಇರುತ್ತೆ. ಅದರಲ್ಲೂ ಕೂಡ ಸಾಮಾನ್ಯ ಜ್ಞಾನವೂ ಕೆಲವರಿಗೆ ಇರೋದಿಲ್ಲ. ಸಾಮಾನ್ಯ ಜ್ಞಾನವನ್ನು ಪರಮಜ್ಞಾನ, ಬ್ರಹ್ಮಜ್ಞಾನವನ್ನಾಗಿ ಪರಿವರ್ತನೆ ಮಾಡುವಂತಹ, ಬದಲಾವಣೆ ಮಾಡುವಂತಹ, ರೂಪಾಂತರಣಗೊಳಿಸುವಂತಹ ಶಕ್ತಿ ಕೇವಲ ಗುರುತತ್ವಕ್ಕೆ ಮಾತ್ರ ಇರುವಂಥದ್ದು. ಆದ್ದರಿಂದ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲಿ, ಪ್ರತಿಯೊಂದು ಮಾನವರಲ್ಲೂ, ಪಂಚಭೂತಗಳಲ್ಲಿ, ನಿಸರ್ಗದಲ್ಲಿ, ಸೃಷ್ಟಿಯಲ್ಲಿ, ಎಲ್ಲದರಲ್ಲೂ ಕೂಡ ಗುರುತತ್ವ ಅಡಕವಾಗಿದೆ. ಅದನ್ನು ಮೊದಲು ನೋಡುವಂತಹ ಆಂತರಿಕ ಕಣ್ಣು ಬೇಕು. ಅಂದರೆ ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಹೇಗಿದೆಯೋ ಹಾಗೆ ನಾವು ಆತ್ಮಿಕವಾಗಿ, ಆಂತರಿಕವಾಗಿ ಅಂದರೆ ಆತ್ಮಿಕವಾಗಿ ನಾವು ಕಣ್ಣುಗಳನ್ನು ತೆರೆದಾಗ ಮಾತ್ರ ಈ ಗುರುವಿನ ದರ್ಶನ ನಮಗಾಗುತ್ತೆ. ಆದ್ದರಿಂದ ಗುರುಗಳು ಅಂತಂದರೆ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗುವಂತಹ ಕೆಲಸ ಮಾಡಬೇಡಿ. ಭಗವಂತನ ಅಸ್ತಿತ್ವ ಇರುವಂತೆ ಎಲ್ಲದರ ಒಳಗೆ, ಎಲ್ಲದರ ಹೊರಗೂ ಗುರುತತ್ವ ಅಡಕವಾಗಿದೆ. ಅದನ್ನು ನೋಡುವಂತಹ ಅಂತರ್ಚಕ್ಷು ನಮಗೆ ತೆರೀಬೇಕಷ್ಟೆ. ಅದನ್ನು ತೆರೆಯೋದಕ್ಕೆ ಎಲ್ಲರಿಗೂ ಎಲ್ಲ ಕಡೆಯಿಂದಲೂ ಸಾಧ್ಯವಾಗೋದಿಲ್ಲ. ಸ್ನೇಹಿತರೆ, ಗುರುಗಳು ನಿಮಗೆ ಸಿಕ್ಕಿದರೂ ಕೂಡ ಅವರನ್ನು ಗುರುತಿಸುವಂಥ ಶಕ್ತಿ, ಚೈತನ್ಯ ಅಥವಾ ಯೋಗ್ಯತೆ, ಅರ್ಹತೆ ನಿಮಗಿರೋದಿಲ್ಲ. ಒಬ್ಬೊಬ್ಬರು ಗುರುಗಳು ನಿಮಗೆ ಒಂದೊಂದು ರೀತಿಯ ತತ್ವಗಳನ್ನು ಮಾಡಿಸ್ತಾರೆ. ನಿಮಗೆ ಕೆಲವರು ಸಮಾಧಾನ ಮಾಡುವಂಥ ಗುರುಗಳು ಸಿಗಬಹುದು, ಕೆಲವರು ಪರಿಹಾರ ಕೊಡುವಂಥ ಗುರುಗಳು ಸಿಗಬಹುದು, ಕೆಲವರು ಮಾರ್ಗದರ್ಶನ ಮಾಡುವಂತಹ ಗುರುಗಳು ಸಿಗಬಹುದು, ಜೀವನ ದರ್ಶನವನ್ನು ಮಾಡಿಸುವಂತಹ ಗುರುಗಳು ಸಿಗಬಹುದು, ಸೂಕ್ಷ್ಮ ವಿದ್ಯೆಗಳನ್ನು, ಸ್ಥೂಲ ವಿದ್ಯೆಗಳನ್ನು ಕಲಿಸಿಕೊಡುವಂತಹ ಗುರುಗಳು ಸಿಗಬಹುದು. ಕೇವಲ ಅವರ ಒಡನಾಟ ಮಾತ್ರ ನಿಮಗೆ ಪ್ರಾಪ್ತಿಯಾಗುವಂಥ ಗುರುಗಳು ಸಿಗಬಹುದು. ಅವರ ಸಾಂಗತ್ಯ ಪಡೆಯುವಂತಹ ಸೌಭಾಗ್ಯದ ಗುರುಗಳು ನಿಮಗೆ ಸಿಗಬಹುದು. ನಿಮ್ಮ ಕೈಯಲ್ಲಿ ಅವರು ಸೇವೆ ಮಾಡಿಸ್ಕೊಳ್ಳುವಂತಹ ಗುರುಗಳು ಸಿಗಬಹುದು. ಈ ರೀತಿ ಗುರುಗಳಲ್ಲಿ ಹಲವಾರು ವಿಧವಾದ ಗುರುಗಳಿದ್ದಾರೆ. ಯಾವುದೇ ಗುರುಗಳು ನಿಮಗೆ ಸಿಕ್ಕಿದ್ರೂ ಕೂಡ ನಿಮ್ಮ ಜನ್ಮ ಪಾವನ. ಆದ್ದರಿಂದ ಮೊದಲು ಗುರುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಗುರುಗಳನ್ನು ಅರ್ಥ ಮಾಡ್ಕೊಳ್ಬೇಡಿ. ಗುರು ತತ್ವವನ್ನು, ಗುರು ಶಕ್ತಿಯನ್ನು, ಗುರುವೆಂಬ ಬೆಳಕನ್ನು, ಗುರುವೆಂಬ ಜ್ಞಾನಾರ್ಜನೆಯನ್ನು ಮೊದಲು ಅರಿಯೋದಕ್ಕೆ ಪ್ರಯತ್ನ ಪಡಿ. ಆಗ ನಿಮಗೆ ನನ್ನ ಜೀವನದಲ್ಲಿ ಯಾರು ಬಹಳ ಮುಖ್ಯ, ನಾನು ಯಾರ ಒಂದು ಸಲಹೆಯನ್ನು, ಸೂಚನೆಯನ್ನು, ಮಾರ್ಗದರ್ಶನವನ್ನು ಕೇಳಿದರೆ ನನ್ನ ಜೀವನ ಸಂತೃಪ್ತಿಗೊಳ್ಳುತ್ತೆ ಅಥವಾ ನನ್ನ ಜೀವನ ಯಶಸ್ಸು ಗಳಿಸೋದಕ್ಕೆ ಮೆಟ್ಟಿಲಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಆಗಲೇ ಹೇಳ್ದಂಗೆ ಪ್ರತಿಯೊಬ್ಬರಲ್ಲೂ ಗುರುವಿನ ತತ್ವ ಅಡಕವಾಗಿದೆ. ಅದು ತಂದೆಯಲ್ಲಿರಬಹುದು, ತಾಯಿಯಲ್ಲಿರಬಹುದು, ಹೆಂಡತಿಯಲ್ಲಿ, ಗಂಡನಲ್ಲಿ, ಮಕ್ಕಳಲ್ಲಿ, ಮಧ್ಯವಯಸ್ಕರಲ್ಲಿ, ಸ್ನೇಹಿತರಲ್ಲಿ, ಸಾಕಷ್ಟು ಸಮಾಜದ ನಡುವೆ ಈ ರೀತಿ ಗುರುತತ್ವಗಳು ಎಲ್ಲರೊಳಗಡೆಯೂ ಕೂಡ ಅಡಕವಾಗಿದೆ. ಅದನ್ನು ಐಡೆಂಟಿಫೈ ಮಾಡಿ.
ಹೇಗೆ ಪ್ರತಿಯೊಬ್ಬರಿಗೂ ವೃತ್ತಿ ಅಂತಿದೆಯೋ ಅದೇ ರೀತಿ ಗುರುಗಳಿಗೂ ಒಂದು ವೃತ್ತಿ ಅಂತಿದೆ. ಅದನ್ನು ಅವರು ಕೇವಲ ವೃತ್ತಿ ಅಂತ ಮಾಡದೆ ಕಾಯಕ ಅಂತ ಮಾಡ್ತಾರೆ. ಕರ್ಮಯೋಗ ಅಂತ ಅವರು ಅವರ ಜೀವನವನ್ನು ನಡೆಸ್ತಾ ಇರ್ತಾರೆ. ಗುರುಗಳ ಮೂಲ ಕೆಲಸ ಜ್ಞಾನಾರ್ಜನೆ. ಇದನ್ನು ಎಲ್ಲರೂ ಕೂಡ ನೆನಪಿಡಿ. ಈ ಒಂದು ಗುರುಪೂರ್ಣಿಮೆಯಂದು ಗುರುಗಳ ಬಗ್ಗೆ ಮಾತನಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಕೃತಜ್ಞತೆಗಳು, ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾರಿಗೆ ಯಾವುದೇ ರೀತಿ ಸಂಶಯಗಳಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರಶ್ನೆಗಳನ್ನು ಅಥವಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಬಹುದು. ತಪ್ಪದೇ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ, ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭದಿನ.